ನಮಸ್ಕಾರ. ಈಗ ಒಬ್ರು ವ್ಯಕ್ತಿ ಇಲ್ಲೇ ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ ನೋಡಿ, ಇವರಿಗೆ ಕಣ್ಣು ಕಾಣೋದಿಲ್ಲ. ಮತ್ತೆ ಈ ವ್ಯಕ್ತಿ 6 ತಿಂಗಳಿಂದಲೇ ನನ್ನನ್ನು ಭೇಟಿ ಮಾಡಿದ್ರು. ಶಾಸ್ತ್ರದ ಮುಖಾಂತರವಾಗಿ ಇವರು ಪ್ರಶ್ನೆ ಇಟ್ಟು ಕೇಳಿದಾಗ ಸರ್ಪದೋಷ ಇದೆ ಅಂತೇಳಿ ಬಂದಿತ್ತು. ಆ ಸರ್ಪದೋಷಕ್ಕೆ ಮೂಲ ಕಾರಣ ಏನಿರ್ಬೋದು ಅಂತೇಳಿ ಸರ್ಚ್ ಮಾಡಿ ನೋಡಿದಾಗ ಇವರೊಬ್ಬರಿಗೆ ಅಲ್ಲ, ಇವರ ಒಂದು ವಂಶದಲ್ಲಿ ಯಾರಿದೆ ಅವ್ರಿಗೆಲ್ಲರಿಗೂ ಕೂಡ ಸರ್ಪದೋಷ ಇತ್ತು. ಆ ಒಂದು ಸರ್ಪದೋಷ ಯಾವ ಥರ ಇತ್ತು ಅಂತ ಅಂದರೆ, ಕೆಲವೊಬ್ಬರಿಗೆ 50% ಇದ್ದರೆ, ಮತ್ತಿನ್ನು ಕೆಲವರಿಗೆ 60% ಅಂತ ಇದ್ದರೆ, ಇವರಿಗೆ 100ಅಲ್ಲಿ 200% ಅಂದರೆ ಡಬಲ್ ಆ ಥರದ ಒಂದು ಸಮಸ್ಯೆನ ಇವರು ಅನುಭವಿಸ್ತಾ ಇದ್ರು. ಸೊ ಹಾಗಾಗಿ ನಾನು ಈಗ ಮಾಮೂಲಾಗಿ ಏನು ಅರಿಶಿನ ಎಲ್ಲ ರೆಡಿ ಮಾಡಿ ಕೊಡ್ತೀನೋ, ಕೆಲವೊಂದು ಪೂಜೆದೆಲ್ಲ ಹೇಳ್ತೀನಲ್ಲ, ಒಂದು ಶಾಸ್ತ್ರದ ಮುಖಾಂತರವಾಗಿ ಏನು ಉತ್ತರ ಬರುತ್ತೋ ಪರಿಹಾರ ಅಂತೇಳಿ ಅದನ್ನು ಇವರು ಮಾಡಿಸ್ಕೊಂಡು ಇಲ್ಲಿವರೆಗೂ ಕೂಡ ಒಂದು ಮೆಥಡನ್ನು ಉಪಯೋಗಿಸ್ತಾ ಇದ್ದಾರೆ. ಉಪಯೋಗಿಸಿದಾದ್ಮೇಲೆ ಇವರಿಗೆ ಚೆನ್ನಾಗಾಗಿದೆ ಅಂತೆ. ಆ ಒಂದು ಸರ್ಪ ದೋಷದ ಬಗ್ಗೆ ನಾವು ಇನ್ನಷ್ಟು ಮಾಹಿತಿನ ಇವ್ರ ಮುಖಾಂತರವಾಗಿ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಮ್ಮ ಮನೆ ಎದುರುಗಡೆ ಮತ್ತೆ ನಮ್ಮ ಮನೆಯಿಂದ ಲೆಫ್ಟ್ ಸೈಡಲ್ಲಿ ಹುತ್ತ ಇತ್ತು. ಅದು ನಮಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಇದು ನಾಗದ ಹುತ್ತ ಅಂತ ಗೊತ್ತಿರಲಿಲ್ಲ. ಕೆಲವೊಂದು ಬೇರೆ ಹುತ್ತ ಇರ್ತಾವಲ್ಲ, ಅದು ಅಂದ್ಕೊಂಡು ನಾವು ಅದನ್ನು ಮಣ್ಣು ಯೂಸ್ ಮಾಡ್ತಾ ಇದ್ವಿ. ಅದ್ರ ಮೇಲೆ ಕಡ್ದು ಮರಗಳು ಬೆಳೆದಿದೆ, ಅದನ್ನ ಕಡಿತಾ ಇದ್ವಿ, ಆ ಮಣ್ಣನ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ. ಅನಂತರ ನಮಗೆ ತುಂಬ ತೊಂದರೆಗಳು ಬರ್ತಾ ಇತ್ತು ಮನೆಯಲ್ಲಿ. ಅದನ್ನು ಮತ್ತೆ ಮನೆಯಲ್ಲಿ ಹಾವುಗಳು ಓಡಾಡ್ತಿದ್ವು. ಮೊದಲು ಮನೆ ಒಳಗಡೆನೇ ಓಡಾಡ್ತಿದ್ವು, ನಮ್ಗದು ಏನು ತೊಂದರೆ ಕೊಡ್ತಿರ್ಲಿಲ್ಲ. ಆವಾಗ ನಮ್ಮದು ಸ್ವಲ್ಪ ಗುಡಿಸಲು ಮನೆ ಥರ ಇತ್ತು, ಮಣ್ಣಿನ ಗೋಡೆ ಆ ಥರ ಮನೆ ಇತ್ತು. ನಾನು ಚಿಕ್ಕವನಾಗಿದ್ದೆ ಆ ಟೈಮಲ್ಲಿ, ಗೊತ್ತಾಗ್ತಿರ್ಲಿಲ್ಲ ಅದು. ಆನಂತರ ಮನೆಯಲ್ಲಿ ಓಡಾಡ್ತಿತ್ತು, ಮತ್ತು ನಾವು ಮಣ್ಣನ್ನು ಯೂಸ್ ಮಾಡ್ತಿದ್ವಿ. ನಮ್ಮ ಅಜ್ಜವರಿಗೆ ಅದು ತೊಂದರೆ ಕೊಡ್ತು, ಮೈಯಲ್ಲಿ ಗುಳ್ಳೆಗಳಾಗೋದು ಸ್ಟಾರ್ಟ್ ಆಯಿತು. ಹಾವಿಗೆ ಪ್ರಾಬ್ಲಮ್ ಆವಾಗ ಮಾಡಿರಲಿಲ್ಲ, ಬಟ್ ಹುತ್ತದ ಮಣ್ಣು ತೆಗಿತಿದ್ವಲ್ಲ, ಆಮೇಲೆ ನಮ್ಗದು ಏನೋ ತೊಂದರೆ ಆಗಿರಬೇಕು. ಮೈಯಲ್ಲಿ ಗುಳ್ಳೆಗಳಾಗ್ತಿತ್ತು, ಮತ್ತು ನಮ್ಮ ಚಿಕ್ಕಮ್ಮನ ಕೈಯಲ್ಲಿ ಗುಳ್ಳೆಗಳಾಗ್ತಿತ್ತು. ಅವರು ಒಂದು ಕಡೆ ಕೇಳಿದಾಗ ಒಬ್ಬರು ಹೀಗೆ ನಾಗದೋಷ ಇದೆ, ಸಮಸ್ಯೆ ಇದೆ ಅಂತ ಹೇಳಿದ್ರು. ಹಾಸ್ಪಿಟ್ಲ್ ತೋರಿಸಿದಾಗ ಅದು ಜಾಸ್ತಿನೇ ಆಗ್ತಿತ್ತು. ಆನಂತರ ಒಬ್ಬರು ಬ್ರಾಹ್ಮಿಣ್ಸಲ್ಲಿ ಒಬ್ಬರು ಕೇಳಿದಾಗ, ನೀವು ಅದು ಏನೂ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಆ ಹುತ್ತ ನಂಬಿ ಅಂತೇಳಿ ಹೇಳಿದರು. ಆನಂತರ ನಂಬಿದ ಮೇಲೆ ನಮ್ಗೆ ಅದರಿಂದ ನಾಗದೋಷ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು. ಅನಂತರ ನಾವಲ್ಲಿ ಶಿಲಾ ಪ್ರತಿಷ್ಠಾಪನೆ ಮಾಡಿಸಿದ್ವಿ. ಆಮೇಲೆ ಪ್ರತಿ ಸಂಕ್ರಮಣಕ್ಕೆ, ಮಾಸಿಕ ಸಂಕ್ರಮಣಕ್ಕೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ತಿದ್ವಿ. ಪ್ರತಿ ಸರಿ ಪೂಜೆ ಮಾಡಿಸಿದಾಗಲೂ ನಮ್ಗಲ್ಲಿ ಹಾವುಗಳು ಕಾಣಿಸ್ತಾ ಇತ್ತು, ಅದೇ ಹುತ್ತದಲ್ಲಿ ಮನೆ ಒಬ್ರಿಗಾರು ಕಾಣಿಸ್ತಾ ಇತ್ತು. ಅನಂತರ ಅಲ್ಲಿ ಶಿಲಾ ಪ್ರತಿಷ್ಠಾಪನೆ ಮಾಡಿಸಿದ್ವಿ, ಅದ ನಂತರ ಚೆನ್ನಾಗಾಗಿದ್ವಿ. ಅನಂತರ ನಮಗೆ ದೋಷಗಳು ಅಂತ ಬಂದಾಗ ಇವ್ರಿಗೆ ಕೇಳಿದಾಗ ಅಲ್ಲಿ ಏನು ಇನ್ನು ನಾಗದೋಷ ಏನಾಗ್ತಾ ಇತ್ತು ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅದರಿಂದ ನೀವು ಮಾಡಿಕೊಟ್ಟಿರೋ ಅರ್ಶಿನಗಳಿಂದ ನಮಗೀಗ ಒಂದು 70% ತನಕ ನಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈಗ ಒಟ್ಟಾರೆ ನಿಮಗೆ ಉಪಯೋಗ ಆಗ್ತಾ ಇದೆ ಅಲ್ವಾ? ಈಗ ಆ ನಾಗದೋಷ ಬರೋದಕ್ಕೆ ಮೂಲ ಕಾರಣಗಳು ಅದು ನೀವು ಕೂಡ ಮೊನ್ನೆ ಹೇಳಿದ್ರಿ, ಅದನ್ನ ವಿಡಿಯೋ ಮುಖಾಂತರವಾಗಿ ವೀಕ್ಷಕರಿಗೆ ತಿಳಿಸಿ. ಆ ದೋಷ ಬರೋದಕ್ಕೆ ಅಂದ್ರೆ ಕಾರಣ ಅಂದ್ರೆ, ಒಂದು ನಾವು ಹುತ್ತದ ಮಣ್ಣು ತೆಗೆದಿದ್ದು ಆಗಿರ್ಬೋದು, ಇನ್ನೊಂದು ನಮ್ಮ ಮನೆ ಒಳಗಡೆ ಹಾವುಗಳು ಓಡಾಡ್ತಿದ್ದು, ನಮ್ಗೇನು ತೊಂದರೆ ಕೊಡ್ತಿಲ್ಲ. ಆದರೆ ನಾನು ಚಿಕ್ಕವನಾಗಿದ್ದರಿಂದ ನಮ್ಮ ಅಮ್ಮ ಭಯಪಟ್ಟು ಬೆಳ್ಳುಳ್ಳಿ ಮತ್ತೆ ಹಿಂಗಿದ್ ನೀರು ಮಾಡಿ ಹಾಕಿ ಅಂತ ಯಾರೋ ಹೇಳಿದ್ರಂತೆ ಅವ್ರಿಗೆ. ಅದನ್ನ ಮಾಡಿ ಹಾಕಿದಾಗ ಅದು ಬೇರೆ ಕಡೆಯಲ್ಲಿ ಜ್ಯೋತಿಷ್ಯ ಕೇಳಿದಾಗ ಹೇಳಿದ್ರು, ಅದು ನಿಮ್ಮ ಹಾವಿನ ಕಣ್ಣಿಗೆ ಬಿದ್ದಿರೋದ್ರಿಂದ ಅದು ನಿಮಗೆ ಕಣ್ಣಿಗೆ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ರು. ಅಂದ್ರೆ ಈಗ ಬೆಳ್ಳುಳ್ಳಿ ನೀರನ್ನ ಕಲಿಸ್ಬಿಟ್ಟು ಬಿಸಿನೀರಲ್ಲಿ ಅಲ್ವಾ, ಬಿಸಿನೀರಲ್ಲಿ ಕಲಿಸ್ಬಿಟ್ಟು ಯಾವಾಗ್ಲೂ ಇದೇನಪ್ಪ ಇದು ಹಾವು ಓಡಾಡ್ತಾ ಇದೆ ಅಂತೇಳಿ ನಿಮ್ಮ ತಾಯಿಯವರು ಹೀಗೆ ಹಾಕ್ಬಿಟ್ಟಿದ್ದಾರೆ. ಹಾಕಿದ ತಕ್ಷಣ ಹಾವಿನ ಕಣ್ಣಿಗೆ ಎಫೆಕ್ಟ್ ಆಗಿದೆ ಅಲ್ವಾ? ಆ ಎಫೆಕ್ಟ್ ಆಗಿದ್ದು ಏನಾಗಿದೆ, ಆ ಹಾವು ಈಗ ಕಣ್ಣು ಕಾಣಿಸ್ತಾನೆ ಓಡಾಡ್ತಾ ಇದೆ. ಓಡಾಡ್ತಿರೋದ್ರಿಂದ ಅದು ನಿಮಗೆ ದೋಷ ಆಗಿರ್ಬೋದು, ಇಲ್ಲಾಂದ್ರೆ ನಾಗನ ಶಾಪ ಅಂತ ಇರ್ಬೋದು, ಆ ಶಾಪ ಕೊಟ್ಟಿರ್ಬೋದು. ಅದು ಆದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅಥವಾ 1 ವರ್ಷ 2 ವರ್ಷ ಆದ್ಮೇಲೆ ನಿಮಗೆ ಕಣ್ಣು ಕಾಣಿಸ್ತಿಲ್ವಾ, ಹೇಗೆ? ಇಲ್ಲ, ಅದು ಆಗಿದ್ದರಿಂದನೇ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಬಟ್ ಆವಾಗ ಚಿಕ್ಕವರಿಂದ ನಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಆನಂತರ ನಮ್ಗೆ ತುಂಬಾ ಟೈಮ್ ಆದ ನಂತರ ಎಕ್ಸ್ಟೆಂಟ್ ಆಗಿ ನನಗೆ ಈ ತರ ಕಣ್ಣು ಪ್ರಾಬ್ಲಮ್ ಆಗಿದೆ. ಒಟ್ಟಿನಲ್ಲಿ ಏನೋ ಒಂದು ಕಾರಣ ನಿಮ್ ಕಣ್ಣು ಹೋಗೋದಕ್ಕೆ ಆ ಹಾವಿನ ಶಾಪ ಅದು ನಿಮಗೆ ತಾಗಿ ಈ ತರ ಒಂದು ಸಮಸ್ಯೆನ ಇವಾಗ ಅನುಭವಿಸ್ತಾ ಇದ್ದೀರಾ ನೀವು. ಅಂದ್ರೆ ನೋಡಿ, ಇವಾಗ ಯಾವುದೇ ಒಂದು ನಾಗ ಆಗಿರ್ಬೋದು, ಸುಮಾರು ಜನ ಎಲ್ಲ ಕ್ಲೈಂಟ್ಸ್ ಎಲ್ಲ ಬರ್ತಾರಲ್ಲ, ಅವ್ರು ಹೇಳ್ತಾರೆ ಇವಾಗ ನಾಗನ ಹತ್ಯೆ ಮಾಡಿದಾಗ, ಇಲ್ಲಾಂದ್ರೆ ನಾಗ ವಾಸ ಮಾಡ್ತಕ್ಕಂಥ ಆ ಪ್ರಕೃತಿ ಏನಿದೆ ಅಲ್ಲ, ನಾಗಬನಗಳನ್ನೆಲ್ಲ ಹಾಳು ಮಾಡಿದಾಗ, ಹುತ್ತನೆಲ್ಲ ಕೆಡವಿ ಏನಾದ್ರು ಮನೆ ಕಟ್ಟಿದ್ರು ಕೂಡ ಅವ್ರು ಕೋಟಿ ಗಟ್ಟಲೆ
ದುಡ್ಡು ಹಾಕಿ ಮನೆ ಕಟ್ಟಿದ್ರು ಕೂಡ ಅಲ್ಲಿ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ. ಯಾಕೆಂದರೆ ಅದಕ್ಕೆ ಅಂತಲೇ ನಾಗ ಓಡಾಡೋಕ್ಕೆ ಅಂತಲೇ ಒಂದು ಪ್ಲೇಸ್ ಅನ್ನೋದಿರುತ್ತೆ, ಆ ಒಂದು ಜಾಗನ ಬಿಡಬೇಕಾಗುತ್ತೆ ಕಂಪಲ್ಸರಿಯಾಗಿ. ಕೆಲವು ಕಡೆಯಲ್ಲಿ ನಾಗನ ನಡೆ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತಾರೆ. ಮತ್ತು ನೀವು ಉತ್ತದ ಮಣ್ಣನ್ನೆಲ್ಲ ಉಪಯೋಗಿಸ್ತಿದ್ರಲ್ವಾ, ಕೆಲವು ಟೈಮಲ್ಲಿ ಉತ್ತದ ಮಣ್ಣೆಲ್ಲ ಕೆಲವು ಜನ ಎಲ್ಲ ಅದನ್ನು ಹಾಲು ಹಾಕಿ ಮತ್ತು ಪ್ರದಕ್ಷಿಣೆ ಹಾಕಿ ಆ ದೇವರಲ್ಲಿ ಪ್ರೇಯರನ್ನು ಮಾಡಿಕೊಂಡು ಉತ್ತದ ಮಣ್ಣು ತೆಗೆದುಕೊಳ್ತಾರೆ. ಅದು ನೀವು ಯಾವ ಥರ ತೊಗೊತೀರಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಆ ಬೆಳ್ಳುಳ್ಳಿ ನೀರು ಇದೆಯಲ್ಲ ಅದನ್ನು ನೀವು ಬಿಸಿನೀರಲ್ಲಿ ಕಲಸಿ ನಾಗನಿಗೆ ಹಾಕೋದ್ರಲ್ಲ, ಅದು ತುಂಬ ಕೊರಗಿ ಸತ್ತಿರ್ಬೋದು. ಇಲ್ಲ ಅಂದರೆ ಅಕಸ್ಮಾತ್ ಇವಾಗಲೂ ಬದುಕಿದ್ರು ಅದು ಕಾಣ್ದಲೇ ಏನಾದ್ರೂ ಓಡಾಡ್ತಾ ಇರ್ಬೋದು. ಆ ಒಂದು ಶಾಪ ಏನಿದೆ ಅದು ನಿಮ್ಮ ವಂಶದಲ್ಲಿ ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಕನೆಕ್ಟ್ ಆಗಿದೆ. ಅಷ್ಟೇ ಅಲ್ಲದೆ ಮತ್ತೆ ಅದು ಹೆಂಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂದರೆ, ಈಗ ನೀವೇನೋ ತಪ್ಪು ಮಾಡಿರ್ತೀರಿ ಅಂತ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹೀಗೆಲ್ಲ 12 ತಲೆಮಾರವರೆಗೂ ಅದು ಶಾಪ ಇರುತ್ತೆ. ಈಗ ಮರಿ ನಾಗರಗಳನ್ನ ಸಾಯಿಸಿದ್ರೆ ಕೆಲವರಿಗೆ ಮಕ್ಕಳು ಆಗೋದಿಲ್ಲ. ಇದು ಸುಮಾರು ಕಡೆಯಲ್ಲೂ ಕೂಡ ಅಷ್ಟೇ ಪ್ರೂವ್ ಆಗಿದೆ. ಈ ಕೆಲವು ಪೇಷಂಟ್ ಎಲ್ಲ ಬಂದಾಗ ಪ್ರೆಗ್ನೆಂಟೇ ಆಗಿರೋದಿಲ್ಲಲ್ಲ, ಡಾಕ್ಟರ್ ಹತ್ರನೂ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಏನಂದ್ರೂ ಕೂಡ ಅಷ್ಟೇ ಅವರಿಗೆ ಪ್ರೆಗ್ನೆಂಟ್ ಆಗಲ್ಲ. ಆ ಒಂದು ದೋಷ ಶಾಪ ಏನಾದ್ರು ಇದ್ದಾಗಲೂ ಕೂಡ ಅಷ್ಟೇ ಗರ್ಭಿಣಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸುಮಾರು ಪೇಷಂಟ್ಗಳು ಇವಾಗ ಅರಿಶಿನ ಎಲ್ಲ ರೆಡಿ ಮಾಡಿ ಕೊಟ್ಟಿಲ್ಲ, ಆ ಒಂದು ಸರ್ಪದೋಷ ನಿವಾರಣೆ ಆಗಿ ಸರ್ಪ ಶಾಂತಿ ಆಗಿ ಆ ಒಂದು ನಾಗನ ಆಶೀರ್ವಾದ ಸಿಕ್ಕಿದಾದ್ಮೇಲೆ ಎಷ್ಟೋ ಜನ ಪ್ರೆಗ್ನೆಂಟ್ ಆಗಿದ್ದಾರೆ, ಮದುವೆ ಆಗದೆ ಇರೋರು ಮದುವೆ ಆಗಿದ್ದಾರೆ. ಈಗ ಅಂದರೆ ಈಗ ನಿಮಗೆ ಕಣ್ಣು ಕಾಣಿಸ್ತಾ ಇಲ್ಲಲ್ಲ, ಆಲ್ರೆಡಿ ಇವಾಗ ಮೆಡಿಕಲ್ ಫೀಲ್ಡಲ್ಲಿ ನೋಡೋದಾದರೆ ನಿಮಗೆ ಮತ್ತೆ ಕಣ್ಣು ಬರೋದಿಲ್ಲ ಅಲ್ವಾ. ಈ ಥರ ಒಂದು ಸಮಸ್ಯೆ ಏನಾಗುತ್ತೆ ಅಂತಂದರೆ ಅದು ವಾಪಸ್ಸು ಬರಬೇಕು ಅಂದರೆ ಭಗವಂತನೇ ದೊಡ್ಡದಾಗಿ ಒಂದು ಒಳ್ಳೆ ಮನಸ್ಸು ಮಾಡಿ ಆಶೀರ್ವಾದ ಮಾಡ್ಬೋದು, ಮಿರಾಕಲ್ ಆಗ್ಬೋದು. ಹೆಂಗೆ ಅಂದರೆ ಇವಾಗ ಅದು ಎಲ್ಲ ದೇವ್ರ ಕೈಯಲ್ಲಿರುತ್ತೆ, ನಮ್ಮ ಕೈಯಲ್ಲಿ ಏನಿಲ್ಲ. ನಾವೆಲ್ಲ ಒಂದು ಕರ್ತವ್ಯ ಪೂರೈಸೋವಂಥವ್ರು. ಈಗ ನನಗೊಂದು ವೃತ್ತಿ, ಈಗ ನೀವೊಂದೇನೋ ಒಂದು ಪ್ರೊಫೆಷನಲ್ ಇದ್ದೀರಾ, ನಾನು ಈ ಒಂದು ಪ್ರೊಫೆಷನಲ್ ಇರ್ಬೋದು, ಇದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ. ಹಾಗಾಗಿ ನಮ್ಮ ಪಾರಂಪರಿಕವಾಗಿ ಏನು ಬಂದಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಈ ಒಂದು ಸ್ಥಿತಿನಲ್ಲಿ ನೀವು ಯಾವಾಗಲೂ ಕೂಡ ನೆನ್ಪು ಮಾಡ್ಕೊಳ್ತಾ ಇರ್ತೀರಲ್ಲ, ಆ ಬೆಳ್ಳುಳ್ಳಿ ನೀರನ್ನ ಹಾಕಿದ್ರಿಂದಲೇ ಈ ಥರ ಆಯಿತು ನಮಗೆ ಅಂತೇಳಿ. ಬಟ್ ಅವ್ರು ಹಾಕ್ಬೇಕಂತ ಹಾಕಿರ್ಲಿಲ್ಲ, ಬಟ್ ಯಾರೋ ಹೇಳಿರೋದು ಅದು ಹಾಕಿದ್ರೆ ಬರಲ್ಲ ಅಂತ ಹೇಳಿದ್ರಿಂದ ಅವರು ನಮ್ಮ ಸೇಫ್ಟಿಗೋಸ್ಕರ, ಅಂದ್ರೆ ಅದಕ್ಕೆ ತೊಂದರೆ ಕೊಡ್ಬೇಕನ್ನೋ ಉದ್ದೇಶದಿಂದನೂ ಅಲ್ಲ. ಇವಾಗ ನಾವು ಅದಕ್ಕೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಏನು ಇರಲಿಲ್ಲ. ಅದು ಬರ್ತಾ ಇತ್ತಲ್ಲ, ಮಗು ಚಿಕ್ಕದು ಅನ್ನೋ ಉದ್ದೇಶದಿಂದ ಮಗುವಿನ ರಕ್ಷಣೆಗೋಸ್ಕರ ಮಾಡಿರೋದು. ಅದು ಅವರು ತಪ್ಪಂತನೂ ಹೇಳಕ್ಕಾಗಲ್ಲ, ಬಟ್ ಅದು ದೋಷ ಆಗಿದೆ, ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಹೌದು. ಈಗ ನೋಡಿ, ನಮ್ಮಲ್ಲೇನೆ ಏನೋ ಒಂದು ಕಿತ್ತಾಡಿರ್ತೀವಿ, ಯಾರೋ ಬಂದು ಕಪಾಳ ಹೊಡಿತಾರೆ, ಅವಾಗ ನಮಗೆ ಕೋಪ ಬರುತ್ತೆ ಅಲ್ವಾ, ನಾವು ತಿರುಗಿಸಿ ಹೊಡಿತೀವಲ್ಲ. ಹಂಗೇನೆ ಈಗ ಅದ್ರ ಪಾಡಿಗೆ ಅದು ಆ ಸ್ಥಳದಲ್ಲಿ ನೀವು ಇದ್ದೀರಾ, ಬಟ್ ಅದು ಮನೆಗೆ ಬಂದಾಗ ಯಾರಿಗೂ ತೊಂದರೆ ಕೊಟ್ಟಿರ್ಲಿಲ್ಲ, ಇದು ಅದುವರೆಗೂ ಕೊಟ್ಟಿರ್ಲಿಲ್ಲ. ಆಮೇಲೆ ನಾವು ಅದನ್ನ ನಂಬಿದ ಮೇಲೂ ನಮ್ಗೆ ಪ್ರತಿ ಸಂಕ್ರಮಣಕ್ಕೆ ನಾವು ಪೂಜೆ ಮಾಡಿಸ್ತಾ ಇದ್ವಿ, ಪುರೋಹಿತನಕದ್ದು ಪೂಜೆ ಮಾಡಿಸ್ತಾ ಇದ್ವಿ. ಆನಂತರ ನಮ್ಗೆ ಚೆನ್ನಾಗಿ ಆಗಿತ್ತು. ದೆನ್ ನಮ್ಮ ಮನೆಯಲ್ಲಿ ಒಬ್ರಿಗಾದ್ರೂ ಕಾಣಿಸ್ತಾ ಇತ್ತು. ಹಾಕಿದಾಗ ನಾವು ನೋಡ್ಬಿಟ್ಟು ಬಂದಾರಿಗೆ ಹೋಗಿ ಬಂದಾಗ ಅದು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು. ಆದರೆ ನಮ್ಮ ಅಮ್ಮ ಏನು ಮಾಡೋರೆ, ಪ್ರತಿ ಸಾರಿ ಬಂದು ಯಾರಿಗೋ ಒಬ್ಬರಿಗೆ ಭಯ ಪಡಿಸುತ್ತೆ ಅನ್ನೋ ಒಂದು ಉದ್ದೇಶದಿಂದ ಎಷ್ಟು ಪೂಜೆ ಮಾಡಿದ್ರು ಅಷ್ಟೇ ಈ ದೇವರುಗಳಿಗೆ ನಮಗೆ ತೊಂದರೆ ಕೊಡೋದು ಬಿಡಲ್ಲ ಅನ್ನೋದಾರ ಹೇಳಿದ್ರು. ಆವಾಗಿಂದ ಅದು ಕಾಣಿಸ್ಕೊಳ್ಳೋದೇ ಇಲ್ಲ. ಆ ಥರ ಹೆಂಗೋ ಕಾಣಿಸ್ಕೊಂಡಿದ್ದು ಇವಾಗ ಏನು ಕಾಣಿಸ್ಕೊಳ್ಳೋದಿಲ್ಲ ಅಂತೇಳಿ ಹೇಳ್ತಾ ಇರೋದು. ಈಗ ನಾನು ಈ ಪ್ರೊಫೆಷನ್ಗೆ ಬರಬೇಕಾದ್ರೆ ಸುಮಾರು, ಈಗ ನಾನು ಸ್ವಲ್ಪ ಓದ್ಕೊಂಡು ಹೆಂಗೋ ಬೇರೆ ಬೇರೆ ಕೆಲಸಕ್ಕೆ ಹೋಗೋಣ ಹಾಗೆ ಹೀಗೆ ಅಂತ ಇಷ್ಟ. ನಮ್ಮ ತಾತ ಮುತ್ತಾತ ಎಲ್ಲ ಇದನ್ನ ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು. ನನಗೂ ಅಷ್ಟೇ ಸುಮಾರು ಹಾವುಗಳು ಕಾಣೋದು. ಅದೇ ನಾವು ಮನೆ ಚೇಂಜ್ ಮಾಡಿದ್ರು, ನಮ್ಮ ಮನೆ ಚೇಂಜ್ ಮಾಡಿ ಇದು ಮಾಡಿ ಮೇಲೆ ಮನೆ ಮಾಡಿದ್ರು, ಮಾಡಿ ಮೇಲೆ ಹತ್ಕೊಂಡ್ಬಂದು ನಂಗೆ ದರ್ಶನ ಕೊಡೋದು. ಅಂದರೆ ಅದು ಏನು ಸೂಚನೆ ಕೊಡ್ತಿತ್ತು ಅಂದರೆ, ಈ ಥರ ಸರ್ಪದೋಷ ನಿವಾರಣೆದು ಅದೆಲ್ಲ ಮಾಡಬೇಕು, ಈ ಶಾಸ್ತ್ರದ ಒಂದು ಫೀಲ್ಡಿಗೆ ಬರಬೇಕು. ಏಕೆಂದರೆ ನಮ್ಮ ಪಾರಂಪರಿಕವಾಗಿ ಕೆಲವುದೆಲ್ಲ ನಡೆಸ್ಕೊಂಡು ಬಂದಿದ್ದಲ್ಲ, ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತು. ಅದು ನನಗೆ ಒಲಿಗೆ ಬಂದಿತ್ತು. ಆ್ಯಕ್ಚುಲಿ ಸುಮಾರು ಹಾಗೆ ಕಾಣಿಸ್ಕೊಂಡಿತ್ತು. ನಾನು ಫಸ್ಟ್ ಏನಂತ ಅಂದ್ಕೊಳ್ತಿದ್ದೆ, ಅಯ್ಯೋ ದೋಷ ಇರ್ಬೋದೇನೋ, ದೋಷನ ಅಥವಾ ಏನೋ ಅಂತೇಳಿ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಫಸ್ಟೆಲ್ಲ. ಅದಾದಮೇಲೆ ಹೀಗೆ ಒಬ್ಬರು ಸೌತ್ ಅಡ್ಕದಲ್ಲಿ ಒಬ್ಬರು ನಾಗಸಾಧುಗಳು ಸಿಕ್ಕಿದ್ರು. ಅವರು ನೋಡಿ ಹೇಳಿದ್ರು, ಇದು ಯಾವುದು ಹಾವು ಏನು ಸರ್ಚ್ ಮಾಡೋದು ಬೇಡ, ಈಗ ನಿಮ್ಮ ಪೂರ್ವಜರು ನಡೆಸ್ಕೊಂಡು ಹೋಗ್ತಿದ್ರು ತಾನೆ. ಅವರು ಇದಕ್ಕಿದ್ದಂಗೆ ಹೇಳಿದ್ರು, ಈಗ ನಾನು ಹಿಂಗೆ ಶಾಸ್ತ್ರ ಹೇಳ್ತೀನಲ್ವ ಕೊಡೆ ಬಿಟ್ಟು, ಅದೇ ಥರನೇ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಮುಂದುವರ್ಸ್ಕೊಂಡು ಹೋದ್ಮೇಲೆ ಆ ನಾಗಗಳು ಕಾಣೋದು ನಿಲ್ಲಿಸುತ್ತೆ. ಅದು ಅದೇ ಇಷ್ಟ, ಈ ಒಂದು ಶಾಸ್ತ್ರದ ಮುಖಾಂತರವಾಗಿ ಅದು ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ನಿನ್ನ ಮುಖಾಂತರವಾಗಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ನಾನು ಕೇಳಿದೆ, ಅದು ಕೆಲವರೆಲ್ಲ ದೇವರು ಮೈ ಮೇಲೆ ಬರುತ್ತೆ ಅಂತಾರಲ್ಲ, ಹಾಗೆಲ್ಲ ಏನಾದರೂ ಆಗುತ್ತಾ ಏನು ಅಂತೇಳಿ.
ಬಟ್ ಇಲ್ಲ, ನೀನು ಕವಡೆ ಬಿಟ್ಟು ಶಾಸ್ತ್ರ ಹೇಳು, ಎಲೆ ಶಾಸ್ತ್ರ ಹೇಳು, ಇಲ್ಲ ತಾಳೆ ಗಡಿ ಶಾಸ್ತ್ರನ ನೋಡ್ಕೊಂಡು ಹೇಳು, ಇಲ್ಲ ಒಬ್ಬ ವ್ಯಕ್ತಿನ ನೋಡ್ತಿದ್ದಂಗೆ ನಿನಗೆ ಅದು ಒಂದು ಲೈನ್ ಕಾಣಿಸುತ್ತೆ, ಅದ್ರ ಮುಖಾಂತರವಾಗಿ ನೀನು ಶಾಸ್ತ್ರ ಹೇಳೋದಕ್ಕೆ ಶುರು ಮಾಡು. ಹೇಗಿದ್ರು ಈಗ ನಿಮಗೆ ಅಲ್ಪ ಸ್ವಲ್ಪನಾದ್ರೂ ಬರ್ತಾ ಇದೆ, ಅದು ಕಂಟಿನ್ಯೂ ಮಾಡು ಅಂತ ಅಂದರು. ಸೊ ಹಾಗಾಗಿ ಆಯಿತು ಅಂತೇಳಿ ಕಂಟಿನ್ಯೂ ಮಾಡಿದೆ. ನಾನು ಕಂಟಿನ್ಯೂ ಮಾಡ್ಕೊಂಡು ಇಲ್ಲಿವರೆಗೂ ನಾನು ಮೂವ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಮತ್ತು ಇನ್ನೊಂದೇನಪ್ಪ ಅಂದರೆ ಅದು ಹಾಗೇನೆ ಕೆಲವೊಂದು ನಾಗಗಳ ಶಕ್ತಿನ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಶಕ್ತಿ ಸಾಮರ್ಥ್ಯ ಇದೆ ಆ ನಾಗಗಳಲ್ಲಿ, ತುಂಬ ಪವರ್ ಇದೆ ಹೇಳಬೇಕು ಅಂದರೆ. ನೀವು ಬೇಕಾದರೆ ನೋಡಿ, ಏನಾದರೂ ಒಂದು ಯಾರೋ ಏನೋ ಪ್ರಾಬ್ಲಮ್ ಮಾಡ್ತಿರ್ತಾರೆ ನಾಗನಿಗೆ ಅಂತ ತಿಳ್ಕೊಳ್ಳಿ, ಅಲ್ಲಿ 10 ಜನ ನಿಂತ್ಕೊಂಡು ನೋಡ್ತಾ ಇದ್ರು, ಅವ್ರಿಗೆಲ್ಲರಿಗೂ ಆ ದೋಷ ಆಗುತ್ತೆ. ಯಾಕೆ ಅಂದರೆ ಯಾರೊಬ್ಬರೂ ಕೂಡ ಬಿಡ್ಸಕ್ಕೆ ಹೋಗೋದಿಲ್ಲ. ಮತ್ತು ಇನ್ನೊಂದು ಅದು ಸಾಯಬೇಕಾದ್ರೂ ಕೂಡ ಅಷ್ಟೇ ಶಾಪ ಕೊಟ್ಟೇ ಸಾಯುತ್ತೆ. ಮತ್ತು ಸಾಯಬೇಕಾದ್ರೆ ಅದರಲ್ಲಿ ಒಂದು ಎನರ್ಜಿ ಇರುತ್ತೆ, ಕುಂಡಲಿ ಧ್ಯಾನ ಮಾಡೋಕ್ಕಂತೆ ನಮ್ಮ ತಂದೆಯವರು ಹೇಳ್ತಾ ಇರೋದು. ಆ ಒಂದು ಎನರ್ಜಿನ ಹಾಕ್ಬಿಟ್ಟು ಶಾಪ ಕೊಟ್ಟು ಸಾಯುತ್ತೆ. ಆವಾಗ ಅಲ್ಲಿರೋ ಅಂಥ ಎಲ್ಲ ಪರ್ಸನ್ಸ್ಗೂ ಕೂಡ ಶಾಪ ತಗಲುತ್ತಂತೆ. ಒಬ್ಬರಿಗೆ ಇಲ್ಲ ಚರ್ಮ ರೋಗ ಬರೋದು, ಮದುವೆ ಆಗದೆ ಇರೋಂಗೆ, ಮಕ್ಕಳಾಗದೆ ಇರೋಂಗೆ, ಏನೋ ಒಟ್ಟಿನಲ್ಲಿ ನನ್ನನ್ನು ನೀನು ಕಾಪಾಡಿಲ್ಲ ಮತ್ತೆಲ್ಲ ನೋಡ್ತಾ ಇದ್ದೀರಾ ಅಂತನೋ ಏನೋ ಒಂದು ಮನಸ್ಸು ತುಂಬ ನೊಂದ್ಕೊಂಡು. ಇವಾಗ ಮನುಷ್ಯನೇ ನಾವೇನೇ ಎಷ್ಟೊಂದು ನೊಂದ್ಕೊಳ್ಳೋದಿಲ್ಲ, ಯಾರೋ ಒಬ್ರು ಏನೋ ಸಮಸ್ಯೆ ಮಾಡ್ತಿದ್ದಾರೆ ಅಂದಾಗ ಅಯ್ಯೋ 4 ಜನ ಸುಮ್ಮನೆ ನೋಡ್ತಾನೆ ನಿಂತ್ಕೊಂಡಿದ್ದಾರಲ್ಲ, ಯಾರು ಹೆಲ್ಪ್ ಮಾಡಲಿಲ್ಲ ಅಂತ ನಾವು ಹಿಂಗೆ ಅಂದ್ಕೊಂಡ್ರು. ಅದಕ್ಕೂ ಕೂಡ ಅಷ್ಟೇ ಜೀವ ಅನ್ನೋದು ಇರುತ್ತೆ ಅಲ್ಲ, ಅದಕ್ಕೂ ಕೂಡ ಅಷ್ಟೇ ಇವಾಗ ನಮ್ಮ ಥರನೇ ಸಂಸಾರ ಅಂದರೆ ಮಕ್ಕಳು ಮರಿ ಎಲ್ಲ ಇರುತ್ತಲ್ವಾ. ಸೊ ಹಾಗಾಗಿ ಮತ್ತೆ ನಾಗಗಳು ದೈವಿಕ ಒಂದು ಸಂಕಲ್ಪ ಇರ್ತಕ್ಕಂಥ, ಅಂದರೆ ದೈವಿಕ ಶಕ್ತಿ ಇರ್ತಕ್ಕಂಥ ನಾಗಗಳು ಇದೆ, 12 ಥರ ನಾಗಗಳು. ಅದರಲ್ಲೇ ಕೆಲವುದೆಲ್ಲ ಸ್ಪ್ರೆಡ್ ಆಗಿದೆ. ಈಗ ನಾವು ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಅಂತ ಹೆಂಗಿರುತ್ತೆ ಅಲ್ವಾ, ಆ ಒಂದು ದೈವಿಕ ನಾಗದಲ್ಲೇ ಇರ್ತಕ್ಕಂಥದ್ದೆಲ್ಲದೂ ಕೂಡ ಅಷ್ಟೇ ಭೂಮಿ ಮೇಲೆ ಇದೆ. ಈಗ ನಾವು ಸಾಮಾನ್ಯವಾಗಿ ನೋಡೋದಾದರೆ ಶಿವನ ಹೊಟ್ಟೆಯಲ್ಲಿ, ಗಣಪತಿ ಹೊಟ್ಟೆಯಲ್ಲಿ, ಮತ್ತು ವಿಷ್ಣು ಮಂಚ ಆಗಿ ಬಳಸಿದ್ದಾರೆ, ಇದನ್ನೆಲ್ಲ ನೋಡ್ಬೋದಲ್ವಾ. ಅಷ್ಟು ನಾಗಗಳು ಶ್ರೇಷ್ಠ ಅಂತ ಹೇಳ್ಬೋದು. ಬಟ್ ಹೆದರಿಕೆ ಇರುತ್ತಲ್ಲ, ವಿಷ ತುಂಬಿರುತ್ತೆ, ಎಲ್ಲಿ ಕಟ್ಸ್ಬಿಡುತ್ತೋ ಏನೋ ಅಂತೇಳಿ ಕೆಲವರೆಲ್ಲ ಈ ಥರ ಒಂದು ಸಮಸ್ಯೆ ಮಾಡೋ ಅಂಥದ್ದು ಇರುತ್ತೆ. ಹಾಗೆ ನಾಗನ ಶಾಪಕ್ಕೂ ಮತ್ತು ದೋಷಕ್ಕೂ ಗುರಿಯಾಗುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಉದಾಹರಣೆ ಇವಾಗ ನಿಮಗೇನೆ ಗೊತ್ತಿದೆ, ನಾನೇನು ಹೇಳೋದು ಬೇಕಾಗಿಲ್ಲ ಅಲ್ವಾ, ನಿಮಗೆ ಎಲ್ಲ ಅನುಭವ ಆಗಿದೆ, ತುಂಬ ಸಫರ್ ಮಾಡ್ತಾ ಇದ್ರ. ಮತ್ತೇನೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ ಏನಾದರೂ? ಅದೇ ನಮಗೆ 75% ಚೆನ್ನಾಗಿ ಆಗಿದೆ, ಇನ್ನೂ ಚೆನ್ನಾಗಿ ಆಗುತ್ತೆ ಅನ್ನೋ ಭರವಸೆ ಇದೆ. ನೀವು ಕೂಡ ಏನಾದ್ರು ಪ್ರಾಬ್ಲಮ್ ಅನುಭವಿಸ್ತಾ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.